ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗಷ್ಟೇ ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಮುಗಿಸಿ ನಿಮ್ಮ ಜೊತೆ ಒಂದು ವಿಶೇಷವಾಗಿರೋ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ನನಗೆ ಗೊತ್ತಿರೋ ಅಂಥದ್ದು, ನಾನು ನೋಡಿರೋ ಅಂಥದ್ದು, ತಿಳ್ಕೊಂಡಿರೋ ಅಂಥದ್ದನ್ನ. ಸೊ ತುಂಬ ಜನರ ಮನೆಗಳಲ್ಲಿ ತುಂಬ ಏಜ್ ಆದವರು, ತುಂಬ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರತ್ತೆ. ಹೇಳ್ತಾ ಇರ್ತಾರೆ ಏಜ್ ಆದವರು ಈ ಥರ ಮಾಡಬಾರ್ದು, ಆ ಥರ ಮಾಡಬಾರ್ದು ಅಂದರೆ. ಆದರೆ ನಾವುಗಳು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಲ್ವಾ, ಅದು ತಪ್ಪು. ಕೆಲವೊಂದು ಅವ್ರು ಹೇಳೋದು ನಿಜ ಆಗಿರುತ್ತೆ. ಎಷ್ಟೊಂದು ವಿಷಯಗಳನ್ನ ಅವರು ಹೇಳ್ತಾ ಇರ್ತಾರಲ್ವ, ಅದರಲ್ಲಿ ಎಷ್ಟೊಂದು ಸತ್ಯ ಇರುತ್ತೆ. ಕೆಲವೊಂದು ಸುಮ್ಮನೆ ಮಾತಾಡ್ತಿರ್ತಾರೆ, ಓಕೆ, ಅವ್ರು ಬಿಡಿ. ಕೆಲವೊಬ್ರು ಎಷ್ಟು ಸತ್ಯ ಇರುತ್ತೆ ಗೊತ್ತಾ ಅವ್ರ ಮಾತಲ್ಲಿ, ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಎಕ್ಸಾಂಪಲ್ ಇವಾಗ ಒಂದು ಈ ಪರ್ಕೆ ತೊಗೊಂಬರ್ತೀವಲ್ವಾ, ಮನೆಗೆ ಪರ್ಕೆ ತಂದಾದ್ಮೇಲೆ ಇವಾಗ ಒಳಗಡೆ ಎಲ್ಲ ನಾವು ಕಸ ಗುಡಿಸ್ತಾ ಇರ್ತೀವಿ. ಅದನ್ನ ಹೊರ್ಗಡೆನೂ ಕಸ ಗುಡಿಸೋದಕ್ಕೆ ಯೂಸ್ ಮಾಡಬಾರ್ದು. ಕೆಲವರು ಅಜ್ಜಿಯವರಿದ್ರೆ, ಏಜ್ ಆದವರು ಹೇಳ್ತಾ ಇರ್ತಾರೆ, ಒಳಗಡೆ ಗುಡಿಸೋ ಪರ್ಕೆನ ಹೊರ್ಗಡೆನೂ ಯೂಸ್ ಮಾಡಬಾರ್ದು ಅಂತ. ಅದೆಷ್ಟು ಸತ್ಯ ಅಂದರೆ ನಿಜವಾಗ್ಲೂ ಮನೆ ಒಳಗಡೆ ನಾವು ಎಷ್ಟು ಶುಭ್ರವಾಗಿ ಇಟ್ಕೊಂಡಿರ್ತೀವಿ, ಪ್ರತಿದಿನ ಗುಡಿಸೋದು ಒರೆಸೋದು ಎಲ್ಲ ಮಾಡಿಕೊಂಡು ಅಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ. ಆಮೇಲೆ ಮನೆ ಹೊರಗಡೆ ದರಿದ್ರ ಲಕ್ಷ್ಮಿ ಇರ್ತಾರಂತೆ, ಮನೆ ಒಳಗಡೆ ಒಳ್ಳೆ ಲಕ್ಷ್ಮಿ ಇರ್ತಾರೆ. ಸೊ ಹಾಗಾಗಿ ಆಮೇಲೆ ಮನೆ ಹೊರಗಡೆ ಚಪ್ಪಲಿ ಎಲ್ಲ ಹಾಕೊಂಡು ಓಡಾಡಿರ್ತಾರೆ. ಅದೇ ಜಾಗದಲ್ಲಿ ಕಸನ ಗುಡಿಸಿ ಮತ್ತೆ ಅದನ್ನೇ ತಗೊಬಂದು ಒಳಗಡೆನೂ ಗುಡಿಸ್ಬಾರ್ದು. ಇದರಿಂದ ದರಿದ್ರ ಲಕ್ಷ್ಮಿ ಬರ್ತಾರಂತೆ. ಸೊ ಹಾಗಾಗಿ ಎಲ್ಲರ ಮನೇಲಿ, ನಿಮ್ಮ ಮನೆ ಮುಂದೆ ವರಾಂಡ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ದೇನು ಇಷ್ಟು ಜಾಗ ಇದೆ ಅಷ್ಟಕ್ಕೆ ಅಂದ್ರೂ ಕೂಡ 2 ಪರ್ಕೆಯನ್ನು ಇಟ್ಕೊಳ್ಳೇಬೇಕು. ಒಂದು ಪರ್ಕೆ ಮನೆಯಿಂದ ಹೊರಗಡೆ ಇರಬೇಕು. ಯಾವುದೇ ದರಿದ್ರ ಬಂದ್ರೂ, ಯಾವುದೇ ಕಷ್ಟ ಬಂದ್ರೂ ಅದನ್ನ ಆಚೆನೆ ಗುಡಿಸಿ ಅದನ್ನ ಆಚೆಲೆ ಇಡಬೇಕು, ಈ ಒಂದು ಪರ್ಕೆ. ಇನ್ನೊಂದು ಪರ್ಕೆ ಶುಭ್ರವಾಗಿ ಮನೆ ಒಳಗಡೆನೆ ಇಡ್ಬೇಕಂತೆ. ಸೊ ಹಾಗಾಗಿ ಪರ್ಕೆ ಕೂಡ ಲಕ್ಷ್ಮಿಯ ಸಾಕ್ಷಾತ್ ಸ್ವರೂಪ ಅಂತ ಕೂಡ. ನಾವಿವಾಗ ಪೂಜೆ ಮಾಡ್ತೀವಿ, ಒಬ್ಬೊಬ್ಬರಿಗೆ ಒಂದೊಂದು ದೇವ್ರ ಮೇಲೆ ಭಕ್ತಿ, ಒಬ್ಬೊಬ್ರು ಒಂದೊಂದು ದೇವ್ರನ್ನ ಪೂಜೆ ಮಾಡ್ತಾರೆ. ಆಕ್ಚುಲಿ ಏನ್ ಗೊತ್ತಾ, ನಾವು ಆಂಜನೇಯಂಗೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ವಾ, ಆಂಜನೇಯ ಪರಮಾತ್ಮ ಅವರು ಶ್ರೀರಾಮನ ಭಕ್ತ, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ನಾವು ಯಾವಾಗಲೂ ಅಷ್ಟೇ ಆಂಜನೇಯ ಸ್ವಾಮಿಗೆ ತುಳಸಿಯನ್ನು ಕೊಡ್ತೀವಿ, ತುಂಬ ಒಳ್ಳೆಯದು. ಹಾಗೆಯೇ ಆಂಜನೇಯನ ಸುತ್ತಾಕುವಾಗ ನಾವು ದೇವಸ್ಥಾನದ ಒಳಗಡೆ ಫಸ್ಟು ಎಂಟ್ರಿ ಆದಾಗ ಜೈ ಶ್ರೀರಾಮ್, ಜೈ 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 ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅಂತ ಒಳಗಡೆ ಕಾಲಿಡುವಾಗ ಅಂದ್ಕೊಂಡು ಹೋಗಿ ಆಮೇಲೆ ಜೈ ಹನುಮಾನ್ ಅಂತ ಹೇಳ್ಕೊಬೇಕಂತೆ. ಫಸ್ಟು ರಾಮ ದೇವರನ್ನ ನೆನೆಸ್ಕೊಳ್ಬೇಕು. ಫಸ್ಟು ರಾಮನ್ನ ನೆನೆಸ್ಕೊಂಡು ಆಮೇಲೆ ನೀವು ಮನೇಲಿ ಪೂಜೆ ಮಾಡುವಾಗಲೂ ಅಷ್ಟೇ ಆಂಜನೇಯ ಸ್ವಾಮಿ ಫೋಟೋನ ಹೊಸ್ಲಿಂದ ಮೇಲ್ಗಡೆ ತುಂಬ ಜನದ ಮನೇಲಿ ಹಾಕಿರ್ತಾರೆ. ಅದು ತುಂಬ ಒಳ್ಳೆಯದು. ಯಾಕೆ ಅಂದರೆ ನಾವು ಏನೇ ಆಚೆ ಹೋಗಿ ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೂ ಆಂಜನೇಯನ ಪಾದದ ಕೆಳಗೆ, ಅಂದರೆ ಆಂಜನೇಯ ಸ್ವಾಮಿ ಮೇಲ್ಗಡೆ ಹಾಕಿರ್ತೀವಿ ಅಂದರೆ ಅದರ ಪಾದದ ಕೆಳಗಡೆ, ಆ ಫೋಟೋ ಕೆಳಗಡೆ ನಾವು ಹೋಗಿದ್ದೀವಿ ಅಂದರೆ ತುಂಬ ಒಳ್ಳೆಯದು. ಅವರ ರಕ್ಷೆ ನಮ್ಮ ಮೇಲೆ ಇರತ್ತೆ ಅಂತ. ಒಂದ್ಸತಿ ನೀವು ಹೋಗುವಾಗ, ಯಾವುದಾದ್ರೂ ದೂರದ ಪ್ರಯಾಣ ಮಾಡ್ತಾ ಇರುವಾಗ ಒಂದ್ಸತಿ ನಮಸ್ಕಾರ ಮಾಡ್ಕೊಂಡು ಹೋಗೋದು, ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ಅವ್ರ ಪಾದದ ಕೆಳಗೆ ನಾವು ಓಡಾಡ್ತಾ ಇದ್ದೀವಿ ಅಂದರೆ ಅದು ಆ ಮನೆಗೆ ಶ್ರೇಯಸ್ಸು. ಸೊ ಹಾಗಾಗಿ ತುಂಬ ಜನ ಹಾಕಿರ್ತಾರೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲೂ ಕೂಡ ಒಂದು ಪುಟ್ಟು ಆಂಜನೇಯ ಸ್ವಾಮಿ ಫೋಟೋನ ಹಾಕಿದ್ದೀವಿ. ಆಂಜನೇಯಂಗೆ ತುಂಬ ಇಷ್ಟ ಆಗತ್ತಂತೆ. ಫಸ್ಟಿಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಆಮೇಲೆ ಜೈ ಹನುಮಾನ್ ಅಂತ ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಇಷ್ಟ ಆಗತ್ತಂತೆ. ಸೊ ಹಾಗಾಗಿ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಪೂಜೆ ಮಾಡೋ ಟೈಮಲ್ಲಿ ಜೈ ಹನುಮಾನ್ ಅಂತ ನೀವು ಕೇಳ್ಕೊಳ್ತೀರಲ್ವ, ಅದಕ್ಕೆ ಮುಂಚೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಆಮೇಲೆ ಆಂಜನೇಯನ ಬೇಡ್ಕೊಳ್ಳಿ, ತುಂಬಾನೇ ಒಳ್ಳೇದು. ನೆಕ್ಸ್ಟು ಇದೊಂದು ಇಂಪಾರ್ಟೆಂಟ್ ಆಗಿರೋ ಅಂಥ ವಿಷಯ. ಈಗ ಮನೆ ಹತ್ರ ಆಗಿರ್ಬೋದು, ಆಚೆ ನೀವು ರೋಡಲ್ಲಿ ಓಡಾಡ್ತಾ ಇರೋರು ಯಾವಾಗಲಾದ್ರೂ ಯಾರಾದರೂ ನಿವಾಳಿಸಿ, ಈಗ ಅದು ನಿಂಬೆಹಣ್ಣು, ಕುಂಕುಮ, ವೀಳ್ಯದೆಲೆ, ಸಾಸಿವೆ, ಉಪ್ಪು ನಿವಳ್ಸಾಕೋದು. ಅಂದರೆ ಈಗ ಮಕ್ಕಳಿಗೆಲ್ಲ ದೃಷ್ಟಿ ಆಗಿದ್ರೆ ಅದನ್ನು ನಿವಾಳಿಸಿ, ಎಷ್ಟೊಂದು ಸತಿ ನಾವು ನಿವಾಳಿಸಿ ಎಸಿತಾ ಇರ್ತೀವಲ್ವಾ, ಆ ಥರ ನಿವಾಳಿಸಿ ಎಲ್ಲರೂ ದೃಷ್ಟಿ ಹೋಗಲಿ ಅಂತ ನಿವಾಳಿಸಿ ಆಚೆ 3 ದಾರಿ ಕೂಡಿರೋ ಕಡೆ ಇಲ್ಲ ರೋಡಲ್ಲಿ ಸಾಮಾನ್ಯವಾಗಿ ನಿಂಬೆಹಣ್ಣೆಲ್ಲ ನಿವಾಳಿಸಿ ಕಟ್ ಮಾಡಿ ಎಸ್ತಿರ್ತಾರೆ, ಕುಂಕುಮ ಚೆಲ್ಲಿರ್ತಾರೆ. ಅಂಥ ಕಡೆ ನಾವು ಗೊತ್ತಿಲ್ದೇನೋ ನಾವು ತುಳ್ಕೊಂಡು ಬಂದಿರ್ತೀವಿ. ಅಕಸ್ಮಾತ್ ಮಕ್ಕಳು ಏನಾದರೂ ಆಟ ಆಡಕ್ಕೆ ಹೋಗಿ ಅದು ತುಳ್ಕೊಂಡು ಬಂದಿದ್ರೆ ನೋಡಿ, ಎಷ್ಟೊಂದು ಸತಿ ಆ ಥರದ್ದು ಅನುಭವಗಳು ನನಗೂ ಎಷ್ಟೊಂದಾಗಿದೆ. ಯಾಕೆ ಅಂದರೆ ಆ ಥರ
ದಾಟ್ಕೊಂಡು ಬಂದಿದ್ರೆ, ಆ ನಿಂಬೆಹಣ್ಣು ಇದನ್ನೆಲ್ಲ ದಾಟಿ ಯಾರು ಮಾಡಾಕಿರ್ತಾರೆ ಮಾಟ, ಈ ಥರದ್ದು ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಲ್ಲ, ಇದನ್ನೆಲ್ಲ ಮಾಡಿ ಹಾಕಿದ್ದಾಗ ನಾವು ಅದನ್ನ ತುಳ್ಕೊಂಡು ಬಂದಿರ್ತೀವಲ್ವ, ಅವಾಗ ನಮಗೆ ಕಾಲೆಲ್ಲ ನೋವು ಸಿಕ್ಕಾಬಟ್ಟೆ, ಮೈಕೈ ಎಲ್ಲ ಹೊಡ್ತಾ, ಕೆಲವೊಮ್ಮೆ ಮಕ್ಳಿಗಾದ್ರೆ ಜ್ವರ ಬರೋದು, ಈ ಥರದ್ದೆಲ್ಲ ಸಿಂಟಮ್ಸು ಆಗ್ತಾ ಇರುತ್ತೆ. ಅದು ನೆಗೆಟಿವ್ ಎನರ್ಜಿ, ಅವರಲ್ಲಿರುವಂಥ ಕೆಟ್ಟ ದೃಷ್ಟಿ ಎಲ್ಲ ಅದು ಹೋಗ್ಲಿ ಅಂತ ಅವ್ರು ಬಿಸಾಕಿರ್ತಾರೆ. ನಾವು ಅದನ್ನ ತುಳ್ಕೊಂಡು ಬಂದಾಗ ನಮಗೆ ಆ ಥರ ಫೀಲ್ ಆಗತ್ತೆ, ಅದು ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಅಂಟ್ಕೊಳ್ಳುತ್ತೆ. ಸೊ ಆಗಾಗ ಆ ಥರ ಆದಾಗ ಏನು ಮಾಡಬೇಕು ಅಂದರೆ, ಜಸ್ಟ್ ನೀವು ಅಕಸ್ಮಾತ್ ಗೊತ್ತಿಲ್ಲದೇನೆ ತುಳಿದು ಬಂದ್ಬಿಟ್ಟಿರ್ತೀರ ಮನೆಗೆ. ಆಗ ಏನು ಮಾಡಬೇಕು, ಫಸ್ಟು ನೀವು ಬಂದ ತಕ್ಷಣ ಬಚ್ಚಲ ಮನೆಗೆ ಹೋಗಿ ಒಂದು ಗ್ಲಾಸಲ್ಲಿ ಅರಿಶಿಣ, ಒಂದು ತುಳಸಿ ದಳ, ಅರಿಶಿನ ಪುಡಿನ ಹಾಕಿ ತುಳಸಿ ದಳನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು, ಸಾಲ್ಟು, ಇದನ್ನ ಹಾಕಿ ಸಾಲ್ಟು, ಅರಿಶಿಣ, ತುಳಸಿ ದಳ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ನೀವು ತಲೆಯಿಂದ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆ ತುಳಸಿ ಇದರಲ್ಲಿ ಅದನ್ನ ಕಾಲಿಗೆ ಹಾಕೊಂಡು, ನೀವು ಕಾಲಲ್ಲೆಲ್ಲ ತುಳ್ದಿರೋದು, ಸೊ ಹಾಗಾಗಿ ಕಾಲಿಗೆ ಹಾಕಿ, ಮಕ್ಳೇನಾದ್ರು ತುಳ್ದಿದ್ರೆ ಅವ್ರಿಗೂ ಕೂಡ ಅರಿಶಿನ ಮತ್ತು ಉಪ್ಪಿನ ನೀರಿನಿಂದ ಕಾಲನ್ನ ತೊಳ್ಕೊಂಡು ಕರ್ಕೊಂಡು ಬನ್ನಿ. ನೀವು ಅಷ್ಟೇ, ನೀವೇನಾದರೂ ಆ ಥರ ಮಾಡಿದರೆ ಖಂಡಿತವಾಗ್ಲೂ ಇದನ್ನು ಮಾಡಿ. ನಿಜವಾಗ್ಲೂ ಅರಿಶಿಣಕ್ಕೆ ಅಷ್ಟು ಶಕ್ತಿ ಇದೆ, ತುಳಸಿಗಂತೂ ಬಿಡಿ ಎಷ್ಟು ಶಕ್ತಿ ಇದೆ ಅಂದರೆ, ನಾವೇನಾದರೂ ಹುಷಾರ್ ತಪ್ಪಿ ಮಲಗಿರ್ತೀರ ಅನ್ಕೊಳ್ಳಿ, ಒಂದು ಲೋಟದಲ್ಲಿ ತುಳಸಿ ದಳನ ಹಾಕಿ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಆ ತುಳಸಿ ನೀರನ್ನ ಕುಡಿದು ನೋಡಿ, ಅದು ಎಂಥದ್ದೇ ಇದಿದ್ರೂ, ಎಂಥದ್ದೇ ಕೆಟ್ಟ ದೃಷ್ಟಿ, ಯಾವುದೇ ಮಾಟ ಚೌಡಿ ಏನೇನೋ ಹೇಳ್ತಾರಲ್ಲ, ಅದೆಲ್ಲ ಮಾಡಿದ್ರು ಅದನ್ನೆಲ್ಲ ತಡೆಯೋ ಶಕ್ತಿ ಭಗವಂತನಿಗಿದೆ. ಸೊ ಹಾಗಾಗಿ ತುಳಸಿ ದಳ ತುಂಬಾ ಒಳ್ಳೆಯದು. ಈ ಥರ ಯಾವುದಾದ್ರೂ ನೀವು ನಿಂಬೆಹಣ್ಣು ಇದನ್ನೆಲ್ಲ ತುಳಿದು ದಾಟಿ ಬಂದಿದ್ರೆ ಅದನ್ನು ಮಿಸ್ ಮಾಡದೆ ಇದು ಅರಿಶಿಣದ ನೀರಲ್ಲಿ ಕಾಲು ತೊಳೆಯೋದಾಗಿರ್ಬೋದು, ತುಳಸಿ ದಳದ ಪ್ರೋಕ್ಷಣೆ ಆಗಿರ್ಬೋದು, ಇದನ್ನ ಖಂಡಿತವಾಗ್ಲೂ ಮಾಡಿ. ನಿಜವಾಗ್ಲೂ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ, ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ಆಗೋದಿಲ್ಲ. ಇದನ್ನ ನೆನಪಲ್ಲಿ. ಇವಾಗ ವಿಳ್ಯದೆಲೆ ತೊಟ್ಟು ಮತ್ತೆ ತುದಿ ಅದನ್ನೆರಡನ್ನು ಕಟ್ ಮಾಡಿ, ನಾವು ಈ ಬೀಡ ಅಂಗಡಿಗೆ ಹೋದ್ರೂ ಅಷ್ಟೇ, ಮನೇಲಿ ತಿನ್ನುವಾಗ್ಲೂ ಅಷ್ಟೇ, ದೊಡ್ಡವರಿದ್ರೆ ಹೇಳ್ತಾರೆ, ತೊಟ್ಟು ತೆಗೆದು ತಿನ್ರಿ, ತೊಟ್ಟು ಮುರಿದಾಕ್ರಿ ಅಂತ. ನೀವು ಬೀಡ ಅಂಗಡಿಗೆ ಹೋದ್ರು ನೋಡಿ, ತೊಟ್ಟು ಮತ್ತೆ ಆ ತುದಿನ ಎರಡನ್ನು ಕಟ್ ಮಾಡಿ ಅವರು ಬೀಡನ ಹಚ್ಕೊಡ್ತಾರೆ. ಇದು ವಿಳ್ಯದೆಲೆ ಲಕ್ಷ್ಮಿಯ ಸ್ವರೂಪ. ಸೊ ಹಾಗಾಗಿ ವಿಳ್ಯದೆಲೆ ತೊಟ್ಟು ಮತ್ತೆ ತುದಿನ ಎರಡನ್ನು ಕಟ್ ಮಾಡಿ ವಿಳ್ಯದೆಲೆನ ತಿನ್ಬೇಕು, ಇಲ್ಲ ಅಂದ್ರೆ ಅದು ನಮ್ಗೆ ಒಳ್ಳೇದಲ್ಲ, ಲಕ್ಷ್ಮಿ ನಿಲ್ಲೋದಿಲ್ವಂತೆ. ಸೊ ಹಾಗಾಗಿ ಇದೊಂದು ಮ್ಯಾಜಿಕ್ ಅಂತಾನೆ ಅನ್ಕೊಳ್ಳಿ. ಸೊ ಎಷ್ಟೊಂದು ವಿಷಯಗಳು ನಮ್ಗೆ ಎಲ್ಲಾ ಗೊತ್ತು ಅನ್ನೋರ್ಗು ಎಷ್ಟೊಂದು ವಿಷಯಗಳು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದೊಂದು ಸಣ್ಣ ವಿಷಯ. ನೀವು ಯಾವಾಗಲೇ ವಿಳ್ಯದೆಲೆ ತಿನ್ನುವಾಗ ವಿಳ್ಯದೆಲೆ ತೊಟ್ಟು, ಆಮೇಲೆ ಜೋಡಿ ಎಲೆ ತಿನ್ನಬಾರ್ದು, ಜೋಡಿ ಎಲೆ ಹಾಕ್ಕೊಳ್ಬಾರ್ದು ಅಂತಾರೆ. ಸೊ ಆಮೇಲೆ ಉಲ್ಟಾ, ಈಗ ವಿಳ್ಯದೆಲೆ ಈ ಥರ ಇದೆ ಅಂದರೆ ಹಿಂದೆ ಬೆನ್ನಿಗೆ ಸುಣ್ಣನ ಹಚ್ಬೇಕಂತೆ, ಇಲ್ಲಿ ಒಳಗಡೆ ಸುಣ್ಣ ಹಚ್ಚಬಾರ್ದು ಅಂತ ಹೇಳ್ತಾ ಇರ್ತಾರೆ ಹಿರಿಯವರು. ಸೊ ಹಾಗಾಗಿ ಇದೊಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ತುಂಬ ಜನ ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋಕ್ಕೂ ಭಯ ಪಡ್ತಾರೆ. ಯಾಕೆ ಗೊತ್ತಾ, ಶನಿ ಮಹಾತ್ಮ ಎಗ್ಲೇರ್ಕೋತಾರೆ ಅನ್ನೋ ಭಯ ಅವರಿಗೆ. ಯಾಕೆ ಅಂದರೆ ಶನೇಶ್ವರ ತಂದೆಗೆ ಬಿಟ್ಟಿಲ್ವಂತೆ, ಸೂರ್ಯ ದೇವನಿಗೆ ಶಿಕ್ಷೆ ಕೊಟ್ಟಿರೋ ಅಂಥ ಮಹಾತ್ಮರು. ಸೊ ಹಾಗಾಗಿ ತುಂಬ ಜನ ಭಯ ಪಡ್ತಾರೆ. ಅದರಲ್ಲಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋರು ಒಂದು ಸಣ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ. ಈಗ ನಾವು ಶನೇಶ್ವರನ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ, ಎಲ್ಲ ದೇವಸ್ಥಾನಗಳಿಗೂ ಹೋದಂಗೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮೇಲಿರೋ ಅಂಥ ಕೆಟ್ಟ ದೃಷ್ಟಿ, ಕೆಟ್ಟ ಪರಿಣಾಮಗಳು ಎಲ್ಲದನ್ನು ದೂರ ಆಗಲಿ. ಯಾವ್ದಾದ್ರು ಇದು ಕೆಟ್ಟ ಮಾಟ ಮಂತ್ರಗಳು ಮಾಡಿದ್ರೆ, ಅಂದ್ರೆ ನಮ್ಗೆ ದೃಷ್ಟಿ ದೋಷ ಆಗಿದ್ರೆ, ಏನಾದರೂ ನಮ್ಮ ಜಾತಕದಲ್ಲಿ ದೋಷ ಇದ್ರೆ, ನಮ್ಮ ಇದರಲ್ಲಿ ದೋಷ ಇದ್ರೆ ಅದೆಲ್ಲ ನಿವಾರಣೆ ಆಗಲಿ ಅಂತ ನಾವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಾಗ ಕಪ್ಪು ಬಟ್ಟೆಯನ್ನ ಧರಿಸಬಾರ್ದು, ಬ್ಲ್ಯಾಕ್ ಡ್ರೆಸ್ ಹಾಕೊಳ್ಬಾರ್ದು. ಆಮೇಲೆ ಕೈಯಿಗೆ ಮತ್ತೆ ಕಾಲಿಗೆ ದಾರ ಕಟ್ಟಿರ್ತೀವಲ್ಲ, ಕಪ್ಪು ದಾರ, ಅದನ್ನ ಕಟ್ಕೊಳ್ಬಾರ್ದಂತೆ. ಸೊ ಈ ತರ ಕಟ್ಕೊಳ್ಬಾರ್ದು. ಯಾಕೆ ಅಂದ್ರೆ ಶನೇಶ್ವರನ ಮೂರ್ತಿ ಕೂಡ ಶನಿ ಮಹಾತ್ಮನಿಗೆ ಪ್ರಿಯವಾಗಿರೋದು ಕಪ್ಪು, ನೀಲಾಂಜನ ಕಪ್ಪು. ಸೊ ಹಾಗಾಗಿ ಅಲ್ಲಿ ನಾವು ಎಳ್ಬತ್ತಿ ಅಂತ ಕೊಡ್ತಾರೆ, ತುಂಬಾ ಎಲ್ಲ ಶನಿ ಮಹಾತ್ಮನ ದೇವಸ್ಥಾನದಲ್ಲೂ ಕೊಡ್ತಾರೆ. ಅದನ್ನ ನೋಡಿ, ಎಳ್ಳು ಕೂಡ ಕಪ್ಪು, ಆ ಬಟ್ಟೆ ಕಟ್ಟಿ ಕೊಡೋ ಅಂತ ಬಟ್ಟೆ ಕೂಡ ಕಪ್ಪೇನೆ. ಸೊ ಹಾಗಾಗಿ ಅಲ್ಲೇ ದೃಷ್ಟಿ ಪರಿಹಾರ ಇರುತ್ತೆ. ಆಮೇಲೆ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿ ಶನಿಮಹಾತ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಇರ್ತಾರೋ ಅಲ್ಲಿರೋ ಅಂಥ ಪುರೋಹಿತರುಗಳನ್ನು ಬ್ಲ್ಯಾಕ್ ಬಟ್ಟೆನೇ ಹಾಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಶನಿಮಹಾತ್ಮನ ದೇವಸ್ಥಾನಕ್ಕೆ ನೀವೇನಾದರೂ ಹೋಗ್ತಾ ಇದ್ದೀರಾ ಅಂದರೆ, ನೀವು ಹೋಗ್ತಾ ಇರೋದೇನೆ ಕೆಟ್ಟ ದೃಷ್ಟಿ ಪರಿಣಾಮವನ್ನು, ಕೆಟ್ಟದ ನಮ್ಮ ಮೇಲಿರೋ ಅಂಥ ದೃಷ್ಟಿಯನ್ನು ದೂರ ಮಾಡು ಅಂತ ಕೇಳ್ಕೊಳ್ಳೋಕ್ಕೆ. ಸೊ ಹಾಗಾಗಿ
ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಯನ್ನು ಧರಿಸಿ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಕಪ್ಪು ದಾರ, ಕೈಗೆ ದಾರ, ಕಾಲಿಗೆ ದಾರ ಕಟ್ಕೊಂಡು ಹೋಗ್ಬಾರ್ದಂತೆ. ಸೊ ನಾವೇ ಈಗ ಶನಿಮಹಾತ್ಮನೇ ನಮಗೆ ಕಪ್ಪು ದೃಷ್ಟಿಯನ್ನ ನಿವಾರಣೆ ಮಾಡು ಅಂತ ಕೇಳ್ಕೊಂಡು ಆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದ್ರೆ, ನಾವೇ ಕಪ್ಪು ಬಟ್ಟೆ ಹಾಕೊಂಡು ಹೋದ್ರೆ ಅಲ್ಲಿ ಇನ್ನೇನು ಶನಿಮಹಾತ್ಮ ನಮಗೆ ಕೋಪಗೊಳ್ತಾರಂತೆ. ಸೊ ಹಾಗಾಗಿ ಇದೊಂದು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಿದೆ. ಇಷ್ಟು ಮಾಹಿತಿಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ.